ತಗೊಳ. ಇದೇನಕ್ಕ 400 ರೂಪಾಯಿ ಕೊಡ್ತಿದ್ದೀರಾ? ಬೇರೆ ಕಡೆ ಕೊಟ್ಟಿದ್ರೆ 500 ರೂಪಾಯಿಗಿನ ಹೆಚ್ಚಿಗೆ ತಗೋತಿದ್ರು. ಅದು ಅಲ್ಲದೆ 4-5 ಸರಿ ಅಲಿಬೇಕಾಯ್ತು ಅವ್ರ ಮನೆ ಹತ್ರ. ಈಗ ನೋಡ್ರೆ ನೀನೇ ತಂದು ನಮಗ್ ಕೊಟ್ಟಿದ್ಯಾ. ಪರವಾಗಿಲ್ಲ, 100 ರೂಪಾಯಿಗೆ ಹೆಚ್ಚಿಗೆ ಕೊಟ್ಟಿದ್ದೀನಿ, ಇಟ್ಕೊಳಮ್ಮ. ಥ್ಯಾಂಕ್ಸ್ ಅಕ್ಕ. ಇದೇನಿದು ಪೆಟ್ಟಿಗೆ? ನನ್ನ ದುಡ್ಡಿನ ಪೆಟ್ಟಿಗೆ. ಚೆನ್ನಾಗಿದೆ. ನಮ್ಮ ಮನೇಲಿ ಲಕ್ಷ್ಮಿ ಕೂಡ್ಸಿದೀವಲ್ವಾ, ಅದಕ್ಕೆ ದುಡ್ಡೆಲ್ಲ ಇದ್ರಲ್ಲಿ ಕಲೆಕ್ಷನ್ ಮಾಡಿ ಅದ್ರ ಮುಂದೆ ಇಡ್ಬೇಕು. ಸರಿ ಅಕ್ಕ, ಬರ್ತೀನಿ. ಒಳ್ಳೆ. ಸುಜಾತ ಅಕ್ಕ, ನಿಮ್ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿರುತ್ತೆ, ಹೆಚ್ಚು ಕಡಿಮೆ ಆಗೋ ಮಾತೇ ಇಲ್ಲ. ತಗೊಳ್ಳಿ. ತಗೊಳಮ್ಮ. 1 ನಿಮಿಷ. ನಿಮ್ ದೊಡ್ಡ ಮನೆ ಸೊಸೆಯಾಗಿ ಯಾಕಮ್ಮ ದೀಪು ಇವೆಲ್ಲ ಬೇಕು? ಅಕ್ಕ, ನಂದೇ ಅಂತ ಒಂದಷ್ಟು ಸಾಲ ಇದೆ, ಅದನ್ನ ತೀರ್ಸಕ್ಕೆ ನಮ್ಮ ಮನೆಯವ್ರನ್ನ ಕೇಳೋದು ಸರಿ ಹೋಗಲ್ಲ. ಅದಕ್ಕೆ ನಾನೇ ದುಡ್ದು ಆ ಸಾಲನ ತೀರಿಸ್ತೀನಿ. ತುಂಬಾ ಸ್ವಾಭಿಮಾನ ಇದೆ ಬಿಡಮ್ಮ ನಿನಗೆ. ಅದಿದ್ರೇನೆ ತಾನೆ ನಮ್ಮಂತ ಬಡವ್ರ ಮನೆ ಹೆಣ್ಮಕ್ಳು ಬೆಳ್ಯಕ್ಕಾಗೋದು. ಸರಿ ಅಕ್ಕ, ಬರ್ತೀನಿ. ವಾಟ್ ಬೇಬಿ, ಎಲ್ಲಿದ್ಯಾ? ಮಾರ್ಕೆಟಲ್ಲಿ. ಓ, ಪೂಜೆ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ಯಾ? ಹಾ. ದುಡ್ಡು? ಹಾ, ಕೊಟ್ಟಾಯ್ತು. ಓ, ಅಮೇಝಿಂಗ್. ಹೇಗೆ? ಅದೆಲ್ಲ ನಿನಗೆ ಯಾಕೆ? ಅದು ಕರೆಕ್ಟೇ. ಎನಿವೇಸ್, ನನಗೇನೋ ಬೇಕಿತ್ತು, ತರ್ತೀಯಾ? ನೋಡು, ನನ್ನ ಹತ್ರ ದುಡ್ಡಿಲ್ಲ. ಯಾಕೆ ಪದೇ ಪದೇ ಹಿಂಸೆ ಕೊಡ್ತೀಯಾ? ನಾನು ಎಷ್ಟೊಂದು ಸಾಲ ಮಾಡಲಿ? ಓಕೆ ಕೂಲ್ ಬೇಬಿ. ಸದ್ಯಕ್ಕೆ ನನಗೇನು ಬೇಡ, ಆದರೆ ಮನೆಗೆ ಬರುವಾಗ ನಾನು ಹೇಳಿದ್ದನ್ನ ಮಾಡ್ಕೊಂಡು ಬರಬೇಕು. ಸಾರಿ, ಕುಡ್ಕೊಂಡು ಬರಬೇಕು. ಏನು? ನೀನು ಚೆನ್ನಾಗಿ ಡ್ರಿಂಕ್ಸ್ ಮಾಡಿಕೊಂಡು ಮನೆಗೆ ಬರಬೇಕು ಅಂದೆ. ಕೊಟ್ಟ ಭಾಷೆ, ಆಡಿದ ಮಾತು ಮರಿಬೇಡ. ಹೇಳೋಣ ಮನೆಗ ಇಲ್ಲ, ಹೇಳ್ತೀನಿ ಬಾ. ಅಚ್ಚು ಇಷ್ಟಪಟ್ಟಂತೂ ಈ ಮದುವೆ ಆಗ್ತಿಲ್ಲ ಅಂತ ಅನಿಸ್ತದೆ. ರಾಹುಲ್ ಇವಳಿಗೆ ಏನೇ ಹೇಳಿದ್ರು ಅವ್ರನ್ನ ಮರೆತುಬಿಟ್ಟು ಇಷ್ಟಪಟ್ಟು ರೋಹಿತ್ ಅವ್ರನ್ನ ಮದುವೆ ಆಗ್ತಾಳೆ ಅಂದರೆ ಇಲ್ಲ, ಅದು ಸಾಧ್ಯ ಇಲ್ಲ. ಏನು ಮಾಡೋದು? ಅವಳದನ್ನು ಬಾಯಿ ಬಿಟ್ಟು ಹೇಳ್ತಲ್ಲ. ಏನು ಮಾಡಲಿ? ಲಗ್ನ ಪತ್ರಿಕೆ ಬೇರೆ ಇವತ್ತೇ ಬರೆಸ್ತಾ ಇದ್ದಾರೆ. ಕರೆಕ್ಟ್, ಹಾಗೆ ಮಾಡಬೇಕು. ಹಲೋ, ಯಾರು? ಚಿರಾಗ್. ಏನು ಹೇಳಿ? ನೀವೀಗಲೇ ಬೆಂಗಳೂರಿಗೆ ಹೊರಟು ಬರೋಕ್ಕಾಗತ್ತಾ? ಏನಾಯ್ತು? ಅರ್ಚನವ್ರು ಆರಾಮಾಗಿದ್ದಾರೆ ತಾನೆ? ಅವಳ ಬಗ್ಗೆನೇ ಮಾತಾಡಬೇಕು. ಏನು? ಪ್ಲೀಸ್ ರಾಹುಲ್ ಅವರೇ, ಈಗಲೇ ಹೊರಟು ಬನ್ನಿ. ಕ್ಷಮಿಸಿ ಚಿರಾಗ್ ಅವರೇ, ನಾನು ಬರೋಕ್ಕಾಗಲ್ಲ. ದಯವಿಟ್ಟು ಹಾಗೆ ಮಾತ್ರ ಹೇಳಿಬಿಡಿ. ಏನೇ ಆದರೂ ನಾನು ಹ್ಯಾಂಡಲ್ ಮಾಡ್ತೀನಿ. ನಿಮ್ಗೇನು ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ನೀವು ಬರಲೇಬೇಕು. ಯಾಕಂದರೆ ಇದಚ್ಚು ಲೈಫ್ ಪ್ರಶ್ನೆ ರಾಹುಲ್ ಅವರೇ. ನನ್ನಿಂದ ನಿಮ್ಗೆ ಎಷ್ಟು ನೋವಾಗಿದೆ ನನಗೆ ಗೊತ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಆದರೆ ದಯವಿಟ್ಟು ಬರಲ್ಲ ಅಂತ ಹೇಳ್ಬೇಡಿ. ನನ್ನ ಅಚ್ಚುಗೋಸ್ಕರ ಬನ್ನಿ ರಾಹುಲ್ ಅವರೇ, ಪ್ಲೀಸ್. ಹಳೆದನ್ನೆಲ್ಲ ಮರೆತು ಇನ್ನು ಮುಂದೆ ಆಗಬೇಕಾಗಿರೋದು ನೋಡೋಣ. ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ದಯವಿಟ್ಟು ಬರಲ್ಲ ಅನ್ಬೇಡಿ. ನಿಮ್ಗೆ ಇಲ್ಲಿಂದನೇ ಕೈ ಮುಗಿದು ಕೇಳ್ಕೊಳ್ತೀನಿ ರಾಹುಲ್ ಅವರೇ, ಪ್ಲೀಸ್. ಸರಿ, ಬರ್ತೀನಿ. ಥ್ಯಾಂಕ್ಸ್ ರಾಹುಲ್ ಅವರೇ. ಈಗಲೇ ಹೊರಡಿ. ಸರಿ.
ನನಗೆ ಗೊತ್ತಿಲ್ದ ಹಾಗೆ ನನ್ನ ಬೆನ್ ಹಿಂದೆ ಇಷ್ಟೆಲ್ಲ ಮಸ್ಲತ್ ನಡೀತಾ ಇದೆಯಾ? ಚಿರು, ನೀನ್ ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ಬಟ್ ನೀನ್ ಅನ್ಕೊಂಡಿರೋದು ಖಂಡಿತವಾಗ್ಲೂ ನೆರವೇರೋದಿಲ್ಲ. ನೆರವೇರದೇ ಇರೋ ಥರ ನಾನು ಮಾಡ್ತೀನಿ. ನನ್ನ ವಿರುದ್ಧ ಯಾರೇ ಏನೇ ಮಾಡಕ್ ಹೋದ್ರೋ ಅವರಿಗಾಗೋದು ಸೋಲೆ ಹೊರತು ಗೆಲುವಲ್ಲ ಅನ್ನೋದನ್ನ ನಿನಗೆ ಬೇರೆ ರೀತಿಯಲ್ಲೇ ನಾನು ಅರ್ಥ ಮಾಡಿಸ್ತೀನಿ. ಏನೋ ಇದೆಲ್ಲ? ಅಲ್ಲ, ಮನೇಲಿ ಪೂಜೆ ಹಿಡ್ಕೊಂಡು ನೀನು ಕುಡ್ಕೊಂಡು ಹೋಗ್ತೀಯಾ? ಹೌದು. ಲವ್, ಮನೇಲಿ ಯಾರಿಗಾರು ಗೊತ್ತಾದ್ರೆ ಏನು ಅನ್ಕೊಳಲ್ವಾ? ನಾನು ಕುಡಿತೀನಿ ಅನ್ನೋದು ಇಡೀ ಊರಿಗೆ ಗೊತ್ತು. ಅಂಥದ್ರಲ್ಲಿ ನಾನು ಕುಡ್ಕೊಂಡ್ರೆ ಯಾರು ಏನು ಅನ್ಕೊಂತಾರೆ? ತಪ್ಪು ಮಾಡ್ತಿದ್ದೆ ಮಗ, ಬೇಡ ಇದೆಲ್ಲ. ಲವ್, ಅಲ್ವೋ, ಇಷ್ಟು ದಿನ ಬಾಡಿಗೆ ಬಿಡ್ಕೋತಿದ್ದೆ, ಈಗ ಮೈ ಮೇಲೆಲ್ಲ ಸ್ಪ್ರೇ ಮಾಡ್ಕೋತಿದ್ಯಾ. ಏನಾಗಿದೆ ನಿನಗೆ? ನಾನು ಕುಡ್ದೀನಂತ ಮನೇಲಿ ಎಲ್ರಿಗೂ ಗೊತ್ತಾಗಬೇಕಲ್ಲ. ಅದೇನೋಪ್ಪ, ಇತ್ತೀಚೆಗಂತೂ ನೀನು ವಿಚಿತ್ರವಾಗಿ ಆಡ್ತಿದ್ಯಾ. ಲೈಫೇ ವಿಚಿತ್ರ, ಅದ್ರಲ್ಲಿ ಸಿಕ್ಕಾಕೊಂಡಿರೋ ನಮ್ಮ ಜೀವನ ಚಿತ್ರಾನ್ನ. ಅಲ್ವೋ, ನೆನ್ನೆ ನೋಡಿದ್ರೆ 5,000ಕ್ಕೆ ಬೇಡದಿರಂದೆಲ್ಲ ಸಂಜೆನಾಗ ತಗೊಂಡು ಹೋದೆ. ಇವತ್ತು ಪೂಜೆ ಐಟಮ್ಗೂ ಸಾಲ ಮಾಡಿದ್ಯಾ, ಅದ್ರ ಬರೀ ಎಣ್ಣೆ ಹೊಡ್ಕೊಂಡು ಹೋಗ್ತಿದ್ಯಾ. ಇಲ್ಲ, ಏನಾಗಿದೆ ನಿನಗೆ? ನೋಡಿ ಸಂದೀಪ, ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡೋ ತಾಳ್ಮೆ ನನಗಿಲ್ಲ. ನನಗಷ್ಟು ಟೈಮೂ ಇಲ್ಲ. ಪೂಜೆಗೆ ಟೈಮ್ ಆಗ್ತದೆ. ಮಗ,